ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೈಬಲ್ ಕ್ವಿಜ್ ಕನ್ನಡ. ನಿಮ್ಮ ಮೊದಲನೇ ಪ್ರಶ್ನೆ, ಯೇಸುವನ್ನು ಶಿಲುಬೆಗೆ ಹಾಕಲು ಆದೇಶ ನೀಡಿದವರು ಯಾರು? ಆಪ್ಷನ್ಸ್: ಹೆರೋದನು, ಪಿಲಾತನು, ಕಾಯಫನು, ಪೇತ್ರನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಿಲಾತನು. ಮತ್ತಾಯ 27:26. ಪ್ರಶ್ನೆ, ಯೇಸು ಶಿಲುಬೆಗೆ ಹಾಕಲ್ಪಟ್ಟ ಸ್ಥಳದ ಹೆಸರು ಏನು? ನಿಮ್ಮ ಆಪ್ಷನ್ಸ್: ಗಲಿಲಾಯ, ಬೆತ್ಲೆಹೇಮ್, ಗೋಲ್ಗೊತ್ತಾ, ನಜರೇತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೋಲ್ಗೊತ್ತಾ. ಮತ್ತಾಯ 27:33. ಪ್ರಶ್ನೆ, ಗೋಲ್ಗೊತ್ತಾ ಎಂದರೇನು? ನಿಮ್ಮ ಆಪ್ಷನ್ಸ್: ರಾಜರ ನಗರ, ದೇವರ ಮನೆ, ಪರ್ವತ, ಕಪಾಲ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಪಾಲ ಸ್ಥಳ. ಮತ್ತಾಯ 27:33. ಪ್ರಶ್ನೆ, ಯೇಸುವಿನ ತಲೆಯ ಮೇಲಿಟ್ಟ ಫಲಕದಲ್ಲಿ ಏನು ಬರೆಯಲಾಗಿತ್ತು? ನಿಮ್ಮ ಆಪ್ಷನ್ಸ್: ಪ್ರವಾದಿ, ಯಹೂದ್ಯರ ಅರಸನು, ದೇವರ ಮಗ, ರಕ್ಷಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯಹೂದ್ಯರ ಅರಸ. ಮತ್ತಾಯ 27:37. ಪ್ರಶ್ನೆ, ಯೇಸುವಿನ ಶಿಲುಬೆಯನ್ನು ಹೊತ್ತೊಯ್ಯಲು ಸಹಾಯ ಮಾಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಯೋಹಾನ, ಪೇತ್ರ, ಯೂದ, ಕುರೇನದ ಸೀಮೋನ. ಸರಿಯಾದ ಉತ್ತರ ಆಪ್ಷನ್ ಡಿ, ಕುರೇನದ ಸೀಮೋನ. ಮತ್ತಾಯ 27:32. ಪ್ರಶ್ನೆ, ಯೇಸುವಿನ ಜೊತೆ ಎಷ್ಟು ಅಪರಾಧಿಗಳನ್ನು ಶಿಲುಬೆಗೆ ಹಾಕಲಾಯಿತು? ಆಪ್ಷನ್ಸ್: 1, 2, 3, 4. ಇದಕ್ಕೆ ಉತ್ತರ ಆಪ್ಷನ್ ಬಿ, 2. ಮತ್ತಾಯ 23:32. ಪ್ರಶ್ನೆ, ಯೇಸು ಶಿಲುಬೆಯ ಮೇಲೆ ಹೇಳಿದ ಮೊದಲ ಮಾತು ಯಾವುದು? ನಿಮ್ಮ ಆಪ್ಷನ್ಸ್: ನನಗೆ ದಾಹವಾಗಿದೆ, ತಂದೆಯೇ ಇವರನ್ನು ಕ್ಷಮಿಸು, ತೀರಿತು, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುತ್ತೇನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಂದೆಯೇ ಇವರನ್ನು ಕ್ಷಮಿಸು. ಲೂಕ 23:34. ಪ್ರಶ್ನೆ, ಎಲಿ ಎಲಿ ಲಮಾ ಸಬಕ್ತಾನಿ ಎಂದರೇನು? ನಿಮ್ಮ ಆಪ್ಷನ್ಸ್: ನಾನು ಗೆದ್ದೆ, ದೇವರೇ ನೀನು ನನ್ನನ್ನು ಏಕೆ ಬಿಟ್ಟೆ, ನಾನು ಜೀವಂತವಾಗಿದ್ದೇನೆ, ಶಾಂತಿ ಇರಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದೇವರೇ ನೀನು ನನ್ನನ್ನು ಏಕೆ ಬಿಟ್ಟೆ. ಮತ್ತಾಯ 27:46. ಪ್ರಶ್ನೆ, ಸೈನಿಕರು ಯೇಸುವಿನ ಬಟ್ಟೆಗಳನ್ನು ಏನು ಮಾಡಿದರು? ಆಪ್ಷನ್ಸ್: ಕೊಟ್ಟರು, ಸುಟ್ಟರು, ಹಂಚಿಕೊಂಡರು, ಎಸೆದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಂಚಿಕೊಂಡರು. ಮತ್ತಾಯ 27:35. ಪ್ರಶ್ನೆ, ಯೇಸು ಶಿಲುಬೆಯ ಮೇಲೆ ಎಷ್ಟು ಗಂಟೆಗಳ ಕಾಲ ಇದ್ದನು? ನಿಮ್ಮ ಆಪ್ಷನ್ಸ್: ಎ 3, 6, 9, 12 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ, 6 ಗಂಟೆ. ಮಾರ್ಕ 15:25. ಪ್ರಶ್ನೆ, ಯೇಸು ಸಾಯುವಾಗ ದೇವಾಲಯದ ಪರದೆಗೆ ಏನಾಯಿತು? ನಿಮ್ಮ ಆಪ್ಷನ್ಸ್: ಸುಟ್ಟಿತು, ಛಿದ್ರವಾಯಿತು, ಬಿದ್ದಿತು, ಬದಲಾಯಿಸಲಾಯಿತು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಛಿದ್ರವಾಯಿತು. ಮತ್ತಾಯ 27:51. ಪ್ರಶ್ನೆ, ಯೇಸು ಕೊನೆಯದಾಗಿ ಹೇಳಿದ ಮಾತು ಯಾವುದು? ನಿಮ್ಮ ಆಪ್ಷನ್ಸ್: ನನಗೆ ದಾಹವಾಗಿದೆ, ತೀರಿತು, ತಂದೆಯೇ ಇವರನ್ನು ಕ್ಷಮಿಸು, ಶಾಂತಿ ಇರಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ತೀರಿತು. ಯೋಹಾನ 19:30. ಯೇಸು ಸಾಯುವಾಗ ಏನಾಯಿತು? ಆಪ್ಷನ್ಸ್: ಮಳೆ ಬಂತು, ಕತ್ತಲೆ ಆವರಿಸಿತು, ಹಿಮ ಬಂತು, ಗಾಳಿ ನಿಂತಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕತ್ತಲೆ ಆವರಿಸಿತು. ಮತ್ತಾಯ 27:45. ಮುಂದಿನ ಪ್ರಶ್ನೆ, ಯೇಸುವಿನ ಪಕ್ಕೆಯಲ್ಲಿ ತಿವಿದ ಸೈನಿಕನು ಏನು ಬಳಸಿದನು? ಆಪ್ಷನ್ಸ್: ಕತ್ತಿ, ಭಲ್ಲೆ, ಈಟಿ, ಬಿಲ್ಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಟಿ. ಯೋಹಾನನು 19:34. ಪ್ರಶ್ನೆ, ಯೇಸುವಿನ ದೇಹವನ್ನು ಶಿಲುಬೆಯಿಂದ ಇಳಿಸಿದವರು ಯಾರು? ಆಪ್ಷನ್ಸ್: ಪೇತ್ರನು, ಯೋಹಾನನು, ಅರಿಮಥಾಯದ ಯೋಸೇಫನು, ಪೌಲನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಮಥಾಯದ ಯೋಸೇಫನು. ಮತ್ತಾಯ 27:57. ಪ್ರಶ್ನೆ, ಯೇಸುವನ್ನು ಸಮಾಧಿಯಲ್ಲಿ ಇಟ್ಟವರು ಯಾರು? ಆಪ್ಷನ್ಸ್: ಪೇತ್ರನು, ಯೋಸೇಫ ಮತ್ತು ನಿಕೋದೇಮನು, ಮೇರಿ, ಶಿಷ್ಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯೋಸೇಫ ಮತ್ತು ನಿಕೋದೇಮನು. ಯೋಹಾನ 19:38. ಯೇಸುವಿನ ಶಿಲುಬೆಗೆ ಹಾಕುವಿಕೆಯ ಮುಖ್ಯ ಕಾರಣವೇನು? ನಿಮ್ಮ ಆಪ್ಷನ್ಸ್: ಮಾನವರ ಪಾಪಗಳಿಗಾಗಿ, ಶಿಕ್ಷೆ, ರಾಜಕೀಯ ಕಾರಣ, ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾನವರ ಪಾಪಗಳಿಗಾಗಿ. 1 ಪೇತ್ರ 2:24. ಮುಂದಿನ ಪ್ರಶ್ನೆ, ಯೇಸುವಿನ ಶಿಲುಬೆಯ ಸಂದೇಶವೇನು? ನಿಮ್ಮ ಆಪ್ಷನ್ಸ್: ಶಿಕ್ಷೆ, ಪ್ರೀತಿ ಮತ್ತು ಕ್ಷಮೆ, ಭಯ, ಕೋಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೀತಿ ಮತ್ತು ಕ್ಷಮೆ. 1 ಪೇತ್ರ 2:24. ಪ್ರಶ್ನೆ, ಯೇಸು ಪುನರುತ್ಥಾನಗೊಂಡ ದಿನ ಯಾವುದು? ಆಪ್ಷನ್ಸ್: ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾನುವಾರ. ಮತ್ತಾಯ 28:1. ಪ್ರಶ್ನೆ, ಯೇಸುವಿನ ಸಮಾಧಿಗೆ ಮೊದಲು ಬಂದವರು ಯಾರು? ನಿಮ್ಮ ಆಪ್ಷನ್ಸ್: ಪೇತ್ರನು, ಮಗ್ದಲದ ಮರಿಯಳು, ಯೋಹಾನನು, ತೋಮನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಗ್ದಲದ ಮರಿಯಳು. ಮತ್ತಾಯ 28:1. ಪ್ರಶ್ನೆ, ಯೇಸು ಸ್ವರ್ಗಾರೋಹಣ ಮಾಡುವ ಮೊದಲು ಎಷ್ಟು ದಿನ ಶಿಷ್ಯರೊಂದಿಗೆ ಇದ್ದರು? ನಿಮ್ಮ ಆಪ್ಷನ್ಸ್: 10 ದಿನ, 40 ದಿನ, 50 ದಿನ, 35 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 40 ದಿನ. ಅಪೊಸ್ತಲರ ಕೃತ್ಯಗಳು 1:3. ಪ್ರಶ್ನೆ, ಯೇಸು ತನ್ನ ಶಿಷ್ಯರಿಗೆ ಕೊಟ್ಟ ಮಹಾ ಆಜ್ಞೆ ಏನು? ನಿಮ್ಮ ಆಪ್ಷನ್ಸ್: ಪ್ರಾರ್ಥನೆ ಮಾಡಿರಿ,
ಎಲ್ಲ ಜನಾಂಗಗಳಿಗೆ ಸುವಾರ್ತೆ ಸಾರಿರಿ, ಉಪವಾಸ ಮಾಡಿರಿ, ದೇವಾಲಯಕ್ಕೆ ಹೋಗಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎಲ್ಲ ಜನಾಂಗಗಳಿಗೆ ಸುವಾರ್ತೆ ಸಾರಿರಿ. ಮತ್ತಾಯ 28:19. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.